ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ರೇವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಾಫ್ಟ್ ಆದಂಥ ಮತ್ತು ಅಷ್ಟೇ ರುಚಿಯಾದ ತೆಳುವಾದ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ, ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು, ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಸೌಟಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 8 ರೊಟ್ಟಿಗಳು ಆಗ್ತವೆ. ಮತ್ತು ಅದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನು ಜೀರಿಗೆ, 1 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು, ಮತ್ತು ಅರ್ಧ ಬೌಲಷ್ಟು ಸಬ್ಬಸಿಗೆ ಸೊಪ್ಪು, ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು, 1 ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ, 2 ಎಸಳು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಮತ್ತು 2 ಸ್ಪೂನಷ್ಟು ಎಣ್ಣೆಯನ್ನು ಕಾಯಿಸಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಣದಾಗಿರೋವಾಗಲೇ ನೀಟಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ನೋಡಿ, ಈ ಥರ ನಿಧಾನಕ್ಕೆ ಬಿಸಿ ನೀರಿರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಕಲಿಸ್ಕೊಬೇಕು. ಸ್ವಲ್ಪ ತಿಕ್ಕಾಗೆ ಕಲಿಸ್ಕೊಳ್ಳಿ. ಈ ಥರ ನಾವು ನಾದ್ಕೊಂಡು ಕಲಿಸ್ಕೊಳೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ. ನೋಡಿ, ಈ ಥರ ಪರ್ಫೆಕ್ಟಾಗಿ ಈಗ ಕಲಸಿದಾಗಿದೆ ನಂದು. ಇದರಲ್ಲಿ ಇನ್ನೂ ಸ್ವಲ್ಪ ಈರುಳ್ಳಿ ಇದರಲ್ಲೆಲ್ಲ ತೇವಾಂಶ ಸೊಪ್ಪಿಂದು ಎಲ್ಲ ಬಿಟ್ಕೊಂಡು ಅದಿನ್ನೂ ಮೃದುವಾಗುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಕೋಟಿಂಗ್ ಮಾಡಿ ಇದನ್ನು ಒಂದು 8 ರಿಂದ 10 ನಿಮಿಷ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಅದು ನೆಂದಾದಮೇಲೆ ನಾವು ರೊಟ್ಟಿನ ತಟ್ಕೊಬೇಕಾಗುತ್ತೆ. ಈಗ ನೆಂದಿದೆ ನೋಡಿ. ನಾನಿಲ್ಲಿ ನಮ್ಮ ಕೈಯಲ್ಲಿ ಒಂದು ಉಂಡೆ ಎಷ್ಟಾಗುತ್ತೋ ಅಷ್ಟು ತೊಗೋಬೇಕು. ನಿಂಬೆಹಣ್ಣು ಗಾತ್ರಕ್ಕಿಂತ ದೊಡ್ಡದಾಗಿರಬೇಕು. ನಾವು ಒಂದು ಹಿಡಿದ್ರೆ ಎಷ್ಟು ಬರುತ್ತೋ ಅಷ್ಟು ತೊಗೊಂಡ್ರೆ ನಮಗೆ ರೊಟ್ಟಿ ಸೈಜು ಕರೆಕ್ಟಾಗಿ ಬರುತ್ತೆ. ಈ ಥರ ಒಂದು ಆಯಿಲ್ ಕವರ್ಗೆ ಎಣ್ಣೆ ಹಚ್ಚಿ ನಾನು ಅದರ ಮೇಲೆ ತಟ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡಾದಮೇಲೆ ನೋಡಿ, ಈ ಥರ ಮೇಲೆ ಇನ್ನೊಂದು ತೆಳುವಾಗಿರೋಂಥ ಕವರ್, ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡು ಅದ್ರ ಮೇಲೆ ನೀವು ಎಷ್ಟು ಅಗಲ ಬೇಕಾದರೂ ತಟ್ಬೋದು. ಇಲ್ಲಿ ದಪ್ಪ ಇರೋ ಕಡೆ ನೋಡ್ಕೊಂಡು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಂಡು ಹೋದರೆ ಆಯಿತು. ಒಂದು ಅರ್ಧ ನಿಮಿಷದಲ್ಲೇ ರೊಟ್ಟಿನ ತಟ್ಬಿಡ್ಬೋದು. ಇದನ್ನು ನಾನು ಹೆಂಚು ಕಾಯಿಸಿ ಸ್ವಲ್ಪ ಎಣ್ಣೆ ಸವರಿದ್ದೆ. ಅದ್ರ ಮೇಲೆ ನೋಡಿ, ಈ ಥರ ಹಾಕಿ ಒಂದು 10 ಸೆಕೆಂಡ್ ಬಿಟ್ಟು ಕವರನ್ನು ಎತ್ತಿದ್ರೆ ನೀಟಾಗಿ ಕವರ್ ರಿಮೂವ್ ಆಗುತ್ತೆ. ನಾನಿಲ್ಲಿ 2 ಸೈಡು ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ. ನೀವು ಬಾಳೆ ಎಲೆ ಮೇಲೆ ಅಥವಾ ಬಟರ್ ಪೇಪರ್ ಮೇಲೆ ಕೂಡ ತಟ್ಕೊಬೋದು. ಡೈರೆಕ್ಟಾಗಿ ಹೆಂಚಿನ ಮೇಲೆ ಬರೋದ್ರೂ ಕೂಡ ತಟ್ಟಬಹುದು. ನೋಡಿ, ಈ ಥರ ನಾನು 2 ಸೈಡು ಬೇಯಿಸ್ಕೊಂಡಾದ್ಮೇಲೆ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಕವರ್ ಮೇಲೆ ತಟ್ಬೋದು. ನೋಡಿ, ಈಗ ನಾನು ಎಲ್ಲ ರೊಟ್ಟಿಗಳನ್ನು ಅದೇ ಥರ ಬೇಯಿಸ್ಕೊತಾ ಇದ್ದೀನಿ. ತುಂಬ ಸುಲಭ ಮಾಡೋದು. ನೀವು ಕೂಡ ಟ್ರೈ ಮಾಡಿ, ಪರ್ಫೆಕ್ಟಾಗೇ ಬರುತ್ತೆ. ಏನು ಒಂದು ಸರಿ ಕೂಡ ಟ್ರೈ ಮಾಡಿಲ್ದಿರೋರು ಕೂಡ ಈ ವಿಡಿಯೋ ನೋಡಿದ್ರೆ ಪರ್ಫೆಕ್ಟಾಗಿ ನೀವು ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊಬೋದು. ಅಷ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಅಡುಗೆ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮತ್ತು ಹಾಗೆ ಹೇಗೆ ಬಂತು ಅನ್ನೋದನ್ನು ಒಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಸುಲಭವಾದ ರೆಸಿಪಿಗಳಿಗೆ ಮತ್ತು ಟ್ರೆಡಿಷ್ನಲ್ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.